ನಾಗಲಿಂಗಜ್ಜ ಮುಂದೆ ಪ್ರಯಾಣ ಮಾಡ್ತಾ ಮಲಸಮುದ್ರ ಅಂತಕ್ಕಂಥ ಊರಿಗೆ ಬಂತು. ಆ ಮಲಸಮುದ್ರದಲ್ಲಿ ಗಿರಿಜಮ್ಮ ಮತ್ತು ರಾಜಶೇಖರ ಅಂತಕ್ಕಂಥ ಗಂಡ ಹೆಂಡತಿ ಮನೆ ಮುಂದಿರ್ತಾನ ಜೋರಾಗಿ ಅಳ್ತಿರ್ತಾಳೆ ಹೆಣ್ಮಗಳು. ಮನೆಯಾಗ ಏನು ನಡೆದಂದ್ರೆ ಬ್ಯಾನಿ ಎದ್ದವ, ಗಿರಿಜಮ್ಮಗ ಬ್ಯಾನಿ ಎದ್ದವ, ಬಾಣತನ ಆಗ್ಲಕತ್ತದ. ಬ್ಯಾನಿ ಎದ್ದು 9 ದಿವಸ ಆಗ್ಯದಂತ. ಎಷ್ಟು ತ್ರಾಸ ಆಗ್ತಿರ್ಬೇಕು. ಬ್ಯಾನಿ ಎದ್ದು 9 ದಿವಸ ಆಗ್ಯದ, ಬಾಣತನ ಆಗವಲ್ದು. ಬೀಗರು ಬಿದ್ದರು ಎಲ್ಲರೂ ಬಂದು ನಿಂತಾರೆ. ಯಾವ ಡಾಕ್ಟ್ರಿಗೆ ತೋರಿಸಿದ್ರು ಕೂಸು ಹೊರಗೆ ಬರವಲ್ದು. ಬಹಳ ತ್ರಾಸ ಆಗ್ತದ. ಹೆಣ್ಮಗಳು ಗಿರಿಜಮ್ಮ ಅಳ್ತಿರ್ತಾಳೆ ಜೋರಾಗಿ. ಆ ವೇದನೆ, ಆ ನೋವು ಕರ್ಕಶವಾಗಿ. ಯಾವ ದೇವರಿಗೆ ಬೇಡ್ಕೊಂಡ್ರು ಬಾಣತನ ಆಗೋಲ್ದು. 9 ದಿವಸ ಆಗ್ಯದ ಬ್ಯಾನಿ ತಿನ್ನಕತ್ತಿ. ನಾಗಲಿಂಗಜ್ಜ ಅವ್ರ ಮನೆ ಮುಂದೆ ಹೊಂಟಿದ್ನಂತ. ಈ ಮನೆಗೆ ಏನು ನಡೆದ, ಎಷ್ಟು ಮಂದಿ ನಿಂತಾರ ಹೊರಗೆ, ಯಾಕೆ ಅಳೋದು ಕೇಳಿಸ್ಲಕತ್ತದ. ಈ ಮನೆಯ ಹೆಂಡತಿ ಗಿರಿಜಮ್ಮ, ರಾಜಶೇಖರನ ಹೆಂಡತಿ ಗಿರಿಜಮ್ಮ, ಬ್ಯಾನಿ ಎದ್ದ 9 ದಿವಸ ಆಗ್ಯದ, ಕೂಸು ಹೊರಗೆ ಬರೋಲ್ದು. ಹೌದಾ, ಕೂಸು ಹೊರಗೆ ಬರೋಲ್ದ, ನಡಿಯಂತ ಒಳಗೆ ಬಂದಂತ. ಒಳಗೆ ಬಂದು ಹಿಂಗೆ ನೋಡಿದ್ನಂತ. ಒಳಗೆ ಗಿರಿಜಮ್ಮ ಬ್ಯಾನಿ ತಿನ್ಲಕತ್ತಾಳ. ಹಿಂಗೆ ನೋಡಿದ್ನಂತ. ಒಂದು ಸಣ್ಣ ಕೀಟೆ ಮಾಡ ಇತ್ತಂತ. ಮಾಡ ಅಂದ್ರೆ ಗಾಡಿಗೆ ಒಂದು ಮಾಡ. ಆ ಮಾಡದಾಗ ಹಣಿಕೆ ಹಾಕಿದ್ರೆ ಹಿಂದಿಂದ ಕಾಣ್ತಿತ್ತು. ಅವರ ದೃಷ್ಟಿ ಮಾಡದ ಕಡೆ ಬಿತ್ತಂತ. ಬ್ಯಾನಿ ಎದ್ದವ ಗಿರಿಜಮ್ಮಗ. ಹಿಂಗೆ ಹೋಗಿ ಮಾಡದಾಗ ಹಣಿಕೆ ಹಾಕಿದ್ರಂತ. ಆ ಮಾಡದಾಗ ಒಂದು ಸಣ್ಣ ಹೋರಿ ಮರಿ, ಹೋರಿ ಅಂತಿರ್ತವಲ್ಲ, ಹೋರಿ ಮರಿ, ಸಣ್ಣದ ಮರಿ. ಇದೊಂದು 8 ದಿವಸ ಆಗಿತ್ತು. ಆ ಹೋರಿ ಮರಿ ಏನಂತಿತ್ತಂತ, ಹಿಂಗೆ ಮಾಡ್ತಿತ್ತಂತ. ಮಾಡ್ದಾಗ ಹಣಿಕೆ ಹಾಕಿ ನೋಡಿದ್ರಂತ ನಾಗಲಿಂಗಜ್ಜ. ಹಿಂಗೆ ಮಾಡಿದ್ರಂತ. ಅದು ಹಿಂಗೆ ಮಾಡ್ತಿತ್ತಂತ. ಹಿಂಗೆ ಮಾಡಿದ್ರಂತ. ಇದು ಭಾಷೆ. ಈ ಸದ್ದು ನಾನು ಮಾಡಲೆ? ಎಲ್ಲಿಗೆ ಶಾಪುರಕ್ಕೆ ಹೋಗ್ತೀನಿ ಇವತ್ತು. ನೀವೇನು ಅನ್ಬೇಕು? ಇಷ್ಟು ಪುಸ್ತಕ ಮಾತಾಡಿವಿ ಹೋಗೋ ಟೈಮ್ನಾಗ. ಮುತ್ತರು ಇದು ಭಾಷೆ ಬೇರೆ. ಇದು ಭಾಳ ಮಜಾ ಇರ್ತದೆ ಭಾಷೆ, ಭಾಳ ಚಂದ ಇರ್ತದೆ ಭಾಷೆ. ಅದು ಹೋರಿ ಮರಿ ಹಿಂಗೆ ಮಾಡ್ತಿತ್ತಂತ. ನಾಗಲಿಂಗಜ್ಜ ಮಾಡಿದಂತ, ಹಿಂಗೆ ಮಾಡ್ತಂತ. ರಾಜಶೇಖರ ಕಲ್ಲಿ ನೋಡು, ಕಲ್ಲಿ ಮಾಡಿದಾಗ ನೋಡು ಹೋರಿ ಮರಿ ಆ ಕಿಂಡ್ಯಾಗಲಿಂದ ಹೊರಗೆ ಬರ್ತನೆ ಅನ್ಲಕತ್ತದ. ಇಷ್ಟೇ ಅದ ಕಿಂಡಿ. ಯಪ್ಪ, ಆ ಕಿಂಡ್ಯಾಗಲಿಂದ ಅದು ಹೋರಿ ಮರಿ ಹೆಂಗೆ ಬರ್ತದ, ಒಂದು ಕೈ ಹೋಗಲ್ಲ ಒಳಗೆ. ಆ ಕಿಂಡ್ಯಾಗಲಿಂದ ಆ ಹೋರಿ ಮರಿ ಹೊರಗೆ ಬರತಕ್ಕ ನಿನ್ನ ಹೆಂಡತಿ ಮನೆತನ ಆಗಲ್ಲ ಅಂದ್ರೆ. ಆ ಕಿಂಡ್ಯಾಗಲಿಂದ ಹೋರಿ ಹೊರಗೆ ಬರಬೇಕು, ನಿನ್ನ ಹೆಂಡತಿ ಹಡಿತಾಳ. ಯಪ್ಪ, ಇದು ಹೆಂಗೆ ಸಾಧ್ಯ? ಅದನ್ನೇನಾದ್ರೂ ನಾವು ಜಗ್ಗಿದ್ರೆ ಸಾಯ್ತದ ಕರ. ಅದು ನನಗೆ ಗೊತ್ತಿಲ್ಲ. ಅದನ್ನು ಬರಬೇಕು, ಅದು ಜೀವಂತ ಬರಬೇಕು. ನಿನ್ನ ಕೂಸು ಜೀವಂತ ಬರ್ತದೆ. ಎಲ್ಲದಕ್ಕೂ ಕಾರಣ ಕಾರ್ಯಕರ್ತನಾಗಿರ್ತಕ್ಕಂಥ ಸ್ವಾಮಿ ನಿನ್ನಿಂದ ಬೇರೇನಾದಪ್ಪ, ಅದು ನನ್ನಿಂದ ಆಗದು ಸ್ವಾಮಿ, ನೀನೇ ನೋಡು ಅಂತ ಹೇಳಿದಾಗ ಆ ಹೋರಿ ಕರೆದ್ನಂತ. ಬಸವ, ಬನ್ನಿ ಬಸವ, ಶಿವಸ್ವರೂಪಿ. ಶಿವನ ಸ್ವರೂಪದು ಎತ್ತು ಆಕಳ. ಅದಕ್ಕೆ ಎತ್ತು ಎಮ್ಮೆಯ ಲಿಂಗ, ಬಿತ್ತುವ ಬೀಜಲಿಂಗ, ಸೂರ್ಯಲಿಂಗ, ಚಂದ್ರಲಿಂಗ, ಆಕಾಶಲಿಂಗ, ಉಸುರುಲಿಂಗ, ಕಿವಿಲಿಂಗ, ಕಣ್ಣು ಲಿಂಗ. ಕಣ್ಣಿಗೆ ಕಾಣ್ತಕ್ಕಂಥದ್ದೇನದ ಎಲ್ಲವೂ ಶಿವಸ್ವರೂಪ. ಜಗತ್ತಿನಾಗ ಶಿವನ ಬಿಟ್ಟರೆ ಯಾರು ಇಲ್ಲ. ಅದಕ್ಕೆ ಇವತ್ತು ಶಿವನ ಜಾಗರಣೆ. ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಮಾತಾಡ್ರಿ, ಒಳ್ಳೆಯದನ್ನು ಕೇಳ್ರಿ, ಒಳ್ಳೆಯದು ಮಾತಾಡ್ರಿ, ಒಳ್ಳೆಯದು ದಾನ ಮಾಡಿರಿ. ಇದು ಕೈ ಲಿಂಗ. ಈ ಲಿಂಗ ಸ್ವರೂಪವಾಗಿರ್ತಕ್ಕಂಥ ಕೈಯಿಂದ ದಾನ ಮಾಡಬೇಕು. ಆ ಹೋರಿಯನ್ನು ಸ್ವಾಮಿ ನೀನೇ ಎಲ್ಲವ ನೋಡ್ತಕ್ಕಂಥಂದಾಗ ಆ ಕಿಂಡಿಯೊಳಗೆ ಕೈ ಹಾಕಿ ಆ ಹೋರಿನ ನಾಗಲಿಂಗಜ್ಜ ಸವಕಾಸ ಎಳೆದ್ರೆ ಆ ಸಣ್ಣ ಮಾಡದಾಗಲಿಂದ ಹೊರಗೆ ಬಂತಂತ. ಆ ಹೋರಿ ಹೊರಗೆ ಬಂದ ತಕ್ಷಣ ಆ ಗಿರಿಜಮ್ಮನ ಕೂಸು ಕೂಡ ಹೊರಗೆ ಬಂತಂತ. 9 ದಿವಸದಿಂದ ಬ್ಯಾನಿ ತಿಂದಂಥ ಗಿರಿಜಮ್ಮನ ಕೂಸು ಹೊರಗೆ ಬಂತಂತ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಪ್ರಾರಬ್ಧ ಕರ್ಮ ಎಲ್ಲದಕ್ಕೂ ಕೂಡ ಸಮಯ ಅಂತಕ್ಕಂಥದ್ದಿರ್ತದೆ. ಗಿರಿಜಮ್ಮ,
ನೀನು ಮಾಡಿದಂಥ ಪ್ರಾರಬ್ಧ ಕರ್ಮದಿಂದ ಆ ಕೂಸು 9 ದಿವಸ ಒಳಗ ತ್ರಾಸ ಪಡಬೇಕಾಯ್ತು. ಆ ಮನೆತನಕ ಸಂತಾನ ಭಾಗ್ಯ, ಆರೋಗ್ಯ, ಆಯುಷ್ಯ ಭಾಗ್ಯವನ್ನು ಕೊಟ್ಟು ನಾಗಲಿಂಗಜ್ಜ ಪ್ರಯಾಣ ಮಾಡ್ಕೋತ ಎಲ್ಲಿಗೆ ಬಂದರು? ಯಮನೂರಿಗೆ ಬರ್ತಾರ. ಯಮನೂರಿಗೆ ಹೋಗೋದಕ್ಕಿಂತ ಮೊದಲು ದಾರಿಯೊಳಗ ಕೊನೇ ಭಕ್ತರಾಗಿರ್ತಕ್ಕಂಥ ಸತ್ಯಪ್ಪ ಅಂತಕ್ಕಂಥ ಒಬ್ಬ ಭಕ್ತ ನವಲಗುಂದಕ್ಕೆ ಹೋಗೋದಕ್ಕಿಂತ ಮೊದಲು ಲಾಸ್ಟಿಗೆ ಅಲ್ಲಿಗೆ ಬರ್ತಾನೆ. ಆ ಸತ್ಯಪ್ಪನ ಮನೆಗೆ ಬರ್ತಾನೆ. ಆ ಸತ್ಯಪ್ಪಗೆ ಕುಷ್ಠರೋಗ, ಜೀವ ಹಿಡ್ಕೊಂಡು ನಿಂತಿರ್ತಾನೆ, ನಾಗಲಿಂಗನ ದರ್ಶನ ಮಾಡಿ ಸಾಯ್ಬೇಕಂತ. ಆ ಸತ್ಯಪ್ಪನ ಮನೆಗೆ ಬರ್ತಾನ. ಸತ್ಯಪ್ಪ, ಹೆಂಡ್ತಿಯಪ್ಪ, ನನ್ನ ಗಂಡ ಸಾವು ಮತ್ತು ಬದುಕಿನ ಹೋರಾಟದಲ್ಲಿ ಬಿದ್ದಾನ. ನೋಡ್ತಾನ, ಮೈತುಂಬ ಕೀವ, ರಕ್ತ, ಹುಣ್ಣು, ಮೈತುಂಬ ಗಲೀಜು, ವಾಸನೆ ತಡ್ಕೊಳಕ್ಕಾಗಂಗಿಲ್ಲ, ಅಷ್ಟು ಗಲೀಜು. ಈ ದೇಹನೇ ಅಷ್ಟು ಗಲೀಜಾದ್ರಿ. ಮ್ಯಾಲೆಟೆ ಚಂದ, ಎಷ್ಟು ಚಂದ ಬಟ್ಟೆ ಹಾಕ್ಕೊಂಡಿವಿ, ಒಳಗೊಂದು ಬನ್ನೀನ, ಅದ್ರ ಮೇಲೊಂದು ಒಳಗೊಂದು ಏನನ, ಎಷ್ಟು ಚಂದ ಗಮ್ಮಂತ ಜಳಕ ಮಾಡಿ ಸಾಬಾನು ಹಚ್ಕೊಂಡು ಮ್ಯಾಲೆ ಎಷ್ಟು ಚಂದ, ಒಳಗೆ ಹೆಂಗದ? ಮುಂಜಾನೆ ಗೊತ್ತಾಗ್ತದೆ ಒಳಗೆ ಹೆಂಗದ ಅಂತ. ನಸಿಗಿನಾಗ ಹೋಗ್ತೀವಲ್ಲ, ಅದು ಹೆಂಗಿರ್ತದೆ, ಅದೆಲ್ಲ ಒಳಗೆ ಅದ. ಅದಕ್ಕೆ ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ, ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ. ಎಷ್ಟು ಚಂದ ಹೇಳ್ತಾನೆ. ಒಳಗೆ ಮ್ಯಾಲೆ ಚಂದ ಕಾಣ್ತದೆ, ಒಳಗೆಲ್ಲ ಹೊಲಸೆ, ಒಳಗೆ ರಕ್ತ ಅದ, ಕೀವದ, ಮಲ ಅದ, ಮೂತ್ರದ ತಡಿಕೆ, ಅಮೇಧ್ಯದ ಮಡಿಕೆ. ಎಷ್ಟು ಚಂದ ಹೇಳ್ತಾಳೆ ಅಕ್ಕಮ್ಮದಿ, ಮೂತ್ರದ ತಡಿಕೆ, ಅಮೇಧ್ಯದ ಮಡಿಕೆ ಅಂತ. ನೋಡಲಿಕ್ಕೆ ಭಾಳ ಚಂದ. ಆ ಸತ್ಯಪ್ಪ, ಯಪ್ಪ ಜೀವ ಹೋಗ್ಲಕತ್ತದೆಪ್ಪ, ಏನು ಪ್ರಾರಬ್ಧ ಕರ್ಮ ಮಾಡೀನಿ ಗೊತ್ತಿಲ್ಲ, ನನ್ನ ಕುಷ್ಠರೋಗವನ್ನು ನಿವಾರಣೆ ಮಾಡು ಅಂತ ಹೇಳಿದಾಗ ನಾಗಲಿಂಗಜ್ಜ ಹಿಂಗಿದ್ದು ಹೊಳ್ಳಿ ನೋಡಿದ್ನಂತ. ಅಲ್ಲಿ ಮನೆಯಾಗ ಹಬ್ಬ ಇತ್ತಂತ, ಅವತ್ತ ಕರಿಗಡುಬು ಮಾಡ್ಲಕತ್ತಿದ್ರಂತ. ಕರಿಗಡುಬು ಮಾಡ್ಲಕತ್ತಿದ್ರಂತ. ಅವಾಗ ನಾಗಲಿಂಗಜ್ಜ ಹೋದ್ನಂತ, ಕರಿಗಡುಬು ಮಾಡಲ್ಲಿ ಹೋದ್ಲಂತ. ಇಬ್ಬರು ಹೆಣ್ಮಕ್ಳು ಕೂಡಿ ಇದು ಏನ್ರಿ ಅದು, ಏನು ಅಲ್ಲ, ಕಣಕ ಇಡ್ತಿರಲ್ಲ, ಹೂರಣ ಇಡೋದಕ್ಕೆ ಅದು ಇದ್ರಲ್ರಿ, ಚಪಾತಿ ಮಾಡ್ದಂಗೆ ಮಾಡಿ ಒಳಗೆ ಬೆಲ್ಲುಣಿಗೆ, ಆ ಬೆಲ್ಲುಣಿಗೆ ತೊಗೊಂಡು ನಾನು ಇದು ಮಾಡ್ಲಕತ್ತಿದ್ರಂತ. ಏನು ಮಾಡ್ತೀರಿ ಅಂತ ಕೇಳಿದ್ನಂತ ಹೆಣ್ಮಕ್ಳಿಗೆ. ಏನು ಮಾಡ್ಲಕತ್ತೀರಿ ಅಂತ ಕೇಳಿದ್ನಂತ ಹೆಣ್ಮಕ್ಳಿಗೆ. ಯಪ್ಪ ಕಡುಬು ಮಾಡ್ಲಕತ್ತೀವಿ. ಆ ಕಣಕದಾಗ ಏನು ಇಡ್ತೀರಿ ಒಳಗೆ? ಹೂರಣ. ನೋಡ್ರಿ, ಹೂರಣ ಇಡ್ತಾರೆ ನ್ಯಾರನ್ನ. ಮತ್ತೇನು ಇಡ್ಬೇಕು? ಈ ಕಡೆ ಬರ್ರಿ, ನಾನು ಇಡ್ತೀನಿ ನಾನು. ಆ ಹೆಣ್ಮಕ್ಳಿಗೆ ಸರಿಸಿ ಅಲ್ಲಿ ಬಾಜು ಒಂದು ನಾಯಿ ಇದಿತ್ತಂತ, ನಾಯಿ 4 ಕುನ್ನಿ ಹಾಕಿತ್ತಂತ. ಆ ಕಣಕದೊಳಗೆ ನಾಯಿ ಕುನ್ನಿ ಹಾಕಿದ್ರಂತ. ನಾಯಿ ಕುನ್ನಿ ಹಾಕಿ ಮೆತ್ತಗೆ ಒತ್ತಿದ್ರಂತ. ಒತ್ತಿ ಕರಿಗಡಬು ಹೆಂಗೆ ಕರಿತಾರ ಅದರಂಗೆ ಕಡಾಯಿದಾಗ ಹಾಕಿದ್ರಂತ. 4 ನಾಯಿ ಕುನ್ನಿ, ಜೀವಂತವಾಗಿರ್ತಕ್ಕಂಥ ನಾಯಿ ಕುನ್ನಿ ತಗೊಂಡು ಆ ಚಪಾತಿ ಮಾಡ್ದಂಗೆ ಕಣಕದಾಗ ಇಟ್ಟು ಒತ್ತಿ ಕರೆದ್ರಂತ ನಾಯಿ ಕುನ್ನಿ. ಅವರೆಲ್ಲ ನೋಡಿದ್ರಂತ, ನಾಗಲಿಂಗಜ್ಜ ಏನು ಮಾಡ್ಲಕತ್ತಾನ ಯಪ್ಪ, ಜೀವಂತವಾಗಿರ್ತಕ್ಕಂಥ ನಾಯಿಗಳನ್ನು ಕಡಾಯಿದಾಗ ಕರಿಲಕತ್ತಾನ, ನಮ್ಮ ಮನೆಗೆ ಎಂಥ ಅಪಶಕನ. ಚಂದ ಕರೆದು ಆ ಓಸು ಪುಟ್ಟೆಗಿಟ್ಟನಂತ. ಸತ್ಯಪ್ಪ 3 ದಿವಸ ಬಿಟ್ಟು ಬರ್ತೀನಿ, ಈ ನಾಯಿಗಳು ಬದುಕಿದ್ದು ಅಂದ್ರೆ ನಿನ್ನ ಕುಷ್ಠರೋಗ ಹೋಗ್ತದ, ನಿನ್ನ ಮೈ ಬಂಗಾರ ಆಗ್ತದ, ಇಲ್ಲಾಂದ್ರೆ ಈ ಮನೆಯಾಗಿರ್ತಕ್ಕಂಥ ಎಲ್ಲರೂ ಸಾಯ್ತಾರನ್ನೋ. 3 ದಿವಸ ಬಿಟ್ಟು ಸತ್ಯಪ್ಪನ ಮನೆಗೆ ಮತ್ತೆ ಬಂದು ನೋಡಿದ್ರೆ, ಆ ಕಡುಬು ಬಿಚ್ಚಿ ನೋಡಿದ್ರೆ ನಾಯಿ ಕುನ್ನಿ, ನಾಯಿ ಕುನ್ನಿ ಸತ್ತಿದ್ರಂತೆ, ಎಲ್ಲ ಒಳಗೆ ಆಡ್ತಿದ್ವು ಅಂತ. ಆ ಕಣಕ ಬಿಚ್ಚಿದ್ರೆ ನಾಯಿ ಕುನ್ನಿ ಹೊರಗೆ ಬಂದುವಂತ, ಜೀವಂತವಾಗಿ ಹೊರಗೆ ಬಂದವಂತ. ಹೋಗಿ ಆ ಕಣಕ ಮಾಡಿರ್ತಕ್ಕಂಥ ಕಣಕದ ಒಳಗಿರ್ತಕ್ಕಂಥ ಎಲ್ಲವನ್ನು ತಂದು ಸ್ಪರ್ಶವನ್ನು ಮಾಡಿ ಆ ಸತ್ಯಪ್ಪನ ಮೈ ಮೇಲೆ ಹಿಂಗೆ ಸವರಿದ್ರೆ ಅವನು ಕುಷ್ಠರೋಗ ನಾಶ ಆಗಿ ಬಂಗಾರದ ಮೈ ಆಗ್ತದೆ. ಅವನ ರೋಗವನ್ನು ವಿಮುಕ್ತ ಮಾಡಿ, ನಾನು ನವಲಗುಂದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗಪ್ಪ, ನನ್ನ ರೋಗವನ್ನು ವಿಮುಕ್ತ ಮಾಡಿದ್ದೀನಿ, ನಿನಗೇನನ್ನು ನಾ ಕೊಡ್ಬೇಕಲ್ಲ,
ನಿನಗೇನು ನಾ ಕೊಡ್ಬೇಕು, ನನಗೇನು ಕೊಡ್ತೋ? ಏನು ಇಲ್ಲಪ್ಪ, ಒಂದು ಸಾಮಾನು ಮಾಡಿಸಿಟ್ಟಿನಿ ನಿನ್ನ ಸಲಿಂದ. ಏನು? ಒಂದು ಪಲ್ಲಕ್ಕಿ ಮಾಡಿಸೀನಿ, ಒಂದು ಪಲ್ಲಕ್ಕಿ ತಂದಿಟ್ಟಿನಿ. ಆ ಪಲ್ಲಕ್ಕಿ ಕುಂತು ನೀನು ತಿರುಗಾಡ್ಬೇಕಪ್ಪ. ಎಂಥ ಪಲ್ಲಕ್ಕಿ ಅಲ್ಲ, ಎಲ್ಲದನ್ನು ತೋರಿಸಂತ ಖರೆ ಸಾಗವಾನಿ ಕಟ್ಟಿಗಿದ್ದು ಪಲ್ಲಕ್ಕಿ ಇತ್ತಂತ. ಈ ಪಲ್ಲಕ್ಕಿ ಎಷ್ಟು ದಿವಸದಲ್ಲಿ ಅದು ಪಲ್ಲಕ್ಕಿ ಬೇರೆ, ಅದು ನನ್ನ ಪಲ್ಲಕ್ಕಿ ಹೊರಗೆ ಬಿದ್ದದಂತ. ಸಿದಿಗಿ ಹೆಣವಯ್ಯುವಂಥ ಸಿದಿಗಿ ಪಲ್ಲಕ್ಕಿ ಮೇಲೆ ಕುಂತು ತಿರುಗಾಡಿರ್ತಕ್ಕಂಥ ನಾಗಲಿಂಗನ ಸಿದಿಗಿ ಪಲ್ಲಕ್ಕಿ ನವಲುಗುಂದದಾಗ ಇವತ್ತು ನಾನು ನೀವು ಹೋದ್ರೆ ನೋಡ್ಬೋದು, ಹೊರಗೆ ಇಟ್ಟರದನ್ನು. ಹೆಣ ಒಯ್ದದ್ದು 200 ವರ್ಷದಿಂದ ಹೆಣ ಒಯ್ದಂಗಂಥ ಸಿದಿಗಿ ಪಲ್ಲಕ್ಕಿ ಮೇಲೆ ನಾಗಲಿಂಗಿ ಮೆರೆದಿರ್ತಕ್ಕಂಥ ಪಲ್ಲಕ್ಕಿ ಇವತ್ತೂ ಅದ, ಈಗೂ ಅದ. ಹೊರಗೆ ಇಟ್ಟಾರೆ. ನೀವು ಹೋಗಿದ್ನ ಅದನ್ನು ಸೈ ಹಿಂಗೆ ಮುಟ್ರಿ ಮೈ ಜುಮ್ಮಂತ. ಇಲ್ಲಪ್ಪ ಸಾಗವಾನಿ ಪಲ್ಲಕ್ಕಿ ಮಾಡಿಸಿನಿ, 1-2 ದಿವಸನ ಕುಂದರು. ಆಯ್ತಪ್ಪ ಪಲ್ಲಕ್ಕಿ ಕೊಡ್ತೀನಿ, ಹೊತ್ಕೊಳ್ಳೋರು ಯಾರು ಬೇಕಲ್ಲ. ಹೊತ್ಕೊಳ್ಳೋರ್ನು ತಯಾರಪ್ಪ. 4 ಮಂದಿ ಶಿಷ್ಯರನ್ನು ಕಳಿಸ್ತು. 4 ಮಂದಿ ಶಿಷ್ಯರು ಪಲ್ಲಕ್ಕಿ ಹೊತ್ಕೊಂಡ್ರಂತ. ನಾಗಲಿಂಗಜ್ಜ ಒಳಗೆ ಕುಂತಂತ ಜೈ ಬನಶಂಕರಿ ಅಂತ ತಿಳ್ಕೊಂಡು ಹಾಯ್ತಂತ ಪಲ್ಲಕ್ಕಿ. ದಾರ್ಯಾಗ ಹೋಗೋ ಟೈಮ್ನಾಗ ಆ ಪಲ್ಲಕ್ಕಿ ಹೊತ್ಕೊಂಡಾರಲ್ಲ ಅವ್ರಿಗೆ ಅಂದಂತ, ನಾ ಮ್ಯಾಲೆ ಕುಂತೀನಿ, ನೀವು ಹೊತ್ಕೊಂಡ್ರಿ ಬ್ಯಾನೆ ಅಲ್ಲಕತ್ತೇನೆ. ಇಲ್ಲಪ್ಪ ಏನು ಬ್ಯಾನೆ ಆಗಿಲ್ಲ. ಸುಳ್ಳು ಹೇಳ್ತೀರಿ, ಪಲ್ಲಕ್ಕಿಯಾಗಿ ನೀವು ಕುಂದ್ರಿ ನಾವು ಹೊತ್ಕೋತೀನಿ ಅನ್ನಂತ. ನಿಮಗೆ ಬ್ಯಾನಿ ಆಗ್ತದಿಲ್ಲ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು? ಭಕ್ತರಿಗೆ ನೋವಾಗ್ಯದಲ್ಲ ಅಂತ ಗುರುವಿಗೆ ಅರ್ಥ ಆಗ್ತದ. ಇದು ಅರ್ಥ ಆಗಬೇಕು. ಅದಕ್ಕೆ ಸಾವು ನೋವುಗಳೊಂದೇ, ಬ್ಯಾನಿ ಬಯಕೆಗಳೊಂದೇ, ದಾರೆಲ್ಲ ಒಂದೇ ಜನಿತಕ್ಕೆ ಇದರೊಳಗೆ ಕಿರಿದಾವುದು ಹಿರಿದಾವುದು ಕೇಳು ಬಸವಣ್ಣಂತಮೋ. ಎಲ್ಲರಿಗೂ ಬ್ಯಾನಿ ಒಂದೇ. ಜ್ವರ ಬಂದಾಗ ಎಲ್ಲರಿಗೂ ಬ್ಯಾನಿ ಒಂದೇ. ಹೊತ್ಕೊಂಬಿದ್ರೆ ಕಾಲು ಬ್ಯಾನಿ ಆದರೆ ಎಲ್ಲರಿಗೂ ಬ್ಯಾನಿ ಒಂದೇ. ಎಲ್ಲರ ಮೈಯನ್ನು ರಕ್ತ ಒಂದೇ, ಎಲ್ಲರ ಮೈಯನ್ನು ಕೀವು ಒಂದೇ, ಎಲ್ಲರ ಮೈಯನ್ನು ನೋವು ಒಂದೇ. ಬ್ಯಾನಿ ನೋವುಗಳೊಂದೇ, ಸಾವು ಬ್ಯಾನಿಗಳೊಂದೇ, ದಾರೆಲ್ಲ ಒಂದೇ ಜನಿತಕ್ಕೆ. ಹುಟ್ಟಿ ಬರ್ಲಕ್ಕ ದಾರಿ ಒಂದೇ ಎಲ್ಲರದು. ಯಾರು ಸಣ್ಣವರು ದೊಡ್ಡರಲ್ಲ. ಪ್ರಧಾನಮಂತ್ರಿನೂ ಅಲ್ಲಿಂದೇ ಬರ್ಬೇಕು, ಅಲ್ಲಿಗೆ ಹೋಗ್ಬೇಕು. ರಾಷ್ಟ್ರಪತಿನೂ ಅಲ್ಲಿಂದ ಬರ್ಬೇಕು, ಅಲ್ಲಿಗೆ ಹೋಗ್ಬೇಕು. ದಾರೆಲ್ಲ ಒಂದೇ ಜನಿತಕ್ಕೆ. ಎಂಥ ಮಾತು ಹೇಳ್ತಾನೆ ಮೌನೇಶ್ವರ್. ತಳೆಗಳಿರೋ ಬ್ಯಾನೆ ಆಗಿಲ್ಲ ಅಂತ ನಾನು ನೋಡ್ತೇನೆ ತಿಳ್ಕೊಂಡು ಅವ್ರಿಗೆ ಯಪ್ಪ ನೀ ಹೆಂಗೆ ಹೊತ್ಕೋತಿಯಪ್ಪ, ನಾವು ಹೆಂಗೆ ಪಲ್ಲಕ್ಕಿ ಕುದ್ರೆ ಆಗ್ಲಾರ್ದು ಮಾತು. ಪಾಪದಿಗೆ ಏನು ಪಾಪ ಇಲ್ಲ. ಪಲ್ಲಕ್ಕಿ ಹೊತ್ಕೊಳ್ಳೋದು ಪಾಪ ಅಲ್ಲ. ಪಲ್ಲಕ್ಕಿ ಒಳಗೆ ಕುಂದ್ರೋದಕ್ಕಿಂತ ಪಲ್ಲಕ್ಕಿ ಹೊತ್ಕೊಳ್ಳೋರು ದೊಡ್ಡವರು ಅಂತ. ತಳೆಗಿಳಿರಿ ಅಂತ ತಳಗಿ ಆಗ ಮ್ಯಾಲೆ ಹೊತ್ಕೊಂಡ್ರಂತ. ಅವು ತೆಳಗಿಳಿಸಿ ನಾಗಲಿಂಗಜ್ಜ ಪಲ್ಲಕ್ಕಿ ಹೊತ್ಕೊಂಡು ಅವ್ರಿಗೆ ಮ್ಯಾಲೆ ಕೂಡಿಸಿದ್ನಂತ. ಅರ್ಧ ದಾರಿ ಹೋಗಿ ಪಲ್ಲಕ್ಕಿ ಇಳಿಸಿ ಸಾಕು ಪಲ್ಲಕ್ಕಿ ಕುಂದ್ರದು. ನನ್ನ ಪಾಲಿಕೆ ಬೇರೆ ಅದ, ಈ ಪಲ್ಲಕ್ಕಿ ಕೆಲಸ ಮುಗಿತು ಅಂತೇಳಿ ಬೆಂಕಿ ಹಚ್ಚಿದ್ರಂತ. ಪಾಲಿಕೆಗೆ ದಗದಾಗ ಉರಿತಂತ. ಆ ಉರಿದಂಥ ಬೂದಿ ಕೈ ಒಡ್ರಂದ್ರಂತ. ಆ ಪಲ್ಲಕ್ಕಿ ಉರಿದು ಬೂದಿ ಹಾಕಿದ್ರೆ ಅವ್ರು ಉಡ್ಯದಾಗ ಬಂಗಾರ ಆಗಿ ಬಿತ್ತಂತ.